ಮೊನ್ನೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಉಪಸ್ಥಿತಿಯಲ್ಲಿ ಇರಲಿಲ್ಲ. ಅವರು ಗೈರಾಗಿದ್ರು. ಆ ವಿಚಾರದ ಬಗ್ಗೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರ ಮೌನದ ಹಿಂದೆ ತಂತ್ರಗಾರಿಕೆ ಅಡಗಿದ್ಯಾ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಗೈರಿನ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ರಾಜಣ್ಣ ಸಂದೇಶ ರವಾನಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ಸಿದ್ದು ಗಮನಕ್ಕೆ ತಾರದೆ ಕೆಲವರ ಹೆಸರನ್ನ ಸೇರಿಸಲಾಗಿದೆ. ನೇರವಾಗಿ ಪಟ್ಟಿಯಲ್ಲಿ ಎಐಸಿಸಿ ನಾಯಕರು ಕೆಲವರ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಿರುತ್ತೆ? ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮೌನದ ಹಿಂದೆ ಅಡಗಿದ್ಯಾ ತಂತ್ರಗಾರಿಕೆ? ಅವತ್ತು ಅವರ ಹುಟ್ಟಿದ ಹಬ್ಬ ಬೇರೆ ಇತ್ತು. ಡಿ.ಕೆ. ಶಿವಕುಮಾರ್ ಹೇಳಿದ್ದು ಬಹಳಷ್ಟು ಜನ ಇದ್ರು, ನಾನು ಅವ್ರ ಜೊತೆ ಚರ್ಚೆ ಮಾಡಿದೆ, ಆದ್ರೆ ಅವ್ರ ಹುಟ್ಟಿದ ಹಬ್ಬ ಇತ್ತು, ಬಹಳಷ್ಟು ಜನ ಅವರನ್ನು ಭೇಟಿ ಮಾಡೋಕೆ ಬಂದಿದ್ರು, ಹಾಗಾಗಿ ಅವ್ರು ಬರಲಿಲ್ಲ ಅಂತ ಹೇಳಿ. ಅವತ್ತು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಬಂದಿರಲಿಲ್ಲ. ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ, ಸಾಕಷ್ಟು ಕುತೂಹಲ ಮೂಡ್ತಾ ಇದೆ, ಪ್ರಶ್ನೆಗಳು ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರ ಮೌನದ ಹಿಂದೆ ಒಂದು ತಂತ್ರಗಾರಿಕೆ ನಡೀತಾ ಇದೆಯಾ ಅಂತ ಹೇಳಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು? ಹಾಗಾದ್ರೆ ಖಾಲಿ ಇರುವ ಒಂದು ಸ್ಥಾನಕ್ಕೆ ಯಾರು ಅನ್ನೋದೇ ಸಸ್ಪೆನ್ಸ್. ಒಂದೇ ಒಂದು ಸ್ಥಾನ ಇದೆಯಲ್ಲ, ಇಲ್ಲಿಯವರೆಗೂ ಒಬ್ಬ ಮಹಿಳಾ ಪ್ರತಿನಿಧಿಯನ್ನು ಕೂಡ ನಿಯೋಜಿಸಿಲ್ವಲ್ಲ ಇವರು ಮಂತ್ರಿಯಾಗಿ. ಆ ಒಂದು ಸ್ಥಾನ ಸಸ್ಪೆನ್ಸ್ ಅಡಗಿದೆ. ಕುರುಬಾ ಕೋಟಾಗೆ ಸಿದ್ದು ಪಟ್ಟು ಹಿಡಿದ್ರೆ ಹೈಕಮಾಂಡ್ಗೆ ಇಕ್ಕಟ್ಟಾಗುತ್ತೆ. ಈವರೆಗಿನ ಸಂಪುಟ ಭರ್ತಿಯಲ್ಲಿ ಒಂದೇ ಒಂದು ಮಹಿಳೆ ಇಲ್ಲ, ಒಬ್ಬ ಮಹಿಳೆ ಇಲ್ಲ. ಕುರುಬಾ ಕೋಟಾದಲ್ಲಿ ಮಹಿಳೆ ಕೊಟ್ರೆ ಗಾಯತ್ರಿ ಶಾಂತಿಗೌಡ ಅವ್ರಿಗೆ ಕೊಡ್ಬೇಕು. ಗಾಯತ್ರಿ ಬಿಟ್ರೆ ಕುರುಬಾ ಸಮುದಾಯದಲ್ಲಿ ಮಹಿಳಾ ಶಾಸಕಿಯರಿಲ್ಲ. ಆದ್ರೆ ಬ್ಯಾಡಗಿ ಶಾಸಕ ಶಿವಣ್ಣನವರ್ ಹಿಟ್ನಾಳ್ ಪರ ಸಿದ್ದು ಕಸರತ್ತು ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಎಐಸಿಸಿ ನಾಯಕರ ಮೇಲೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಆಪ್ತರ ಭೇಟಿ ವೇಳೆ ಈ ಸಂದಿಗ್ಧತೆ ಬಗ್ಗೆ ಗರಂ ಆಗಿದ್ರು ಸಿದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರತ್ಯಸ್ತ್ರ ಹೂಡಿ ಗುದ್ದು ಕೊಟ್ಟಿದ್ದಾರೆ ಸಿದ್ದು. ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಮುಂದೇನು? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇಟ್ ಇಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ಸಿಎಂ. ಮುಖ್ಯಮಂತ್ರಿಯ ಪರಮಾಧಿಕಾರ ಅದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಆದರೆ ಈಗ ಆಗಿರೋ ಕ್ಯಾಬಿನೆಟ್ನ ಗಮನಿಸಿದ್ರೆ ಎಐಸಿಸಿ ನಾಯಕರು ರಾಹುಲ್ ಗಾಂಧಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಏನೂ ನಡೆದಿರಲ್ಲ ಬಿಡಿ. ಇದರಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಅವರ ಬುದ್ಧಿವಂತಿಕೆ ಎಷ್ಟಿದೆ ಅನ್ನೋದು ಈ ಕ್ಯಾಬಿನೆಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನು ಬಹಳ ಖುಷಿಯಾಗಿದ್ದಾರೆ ಅನ್ನೋ ಥರ ಏನಿಲ್ಲ ಈ ಕ್ಯಾಬಿನೆಟ್ನಲ್ಲಿ. ಬಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ನಾಯಕರ ನಡುವೆ ಮನಸ್ತಾಪ ಉಂಟಾಗಿರೋದಂತೂ ಸತ್ಯ.